ಅಡುಗೆ ಎಣ್ಣೆ ಬಳಸುವ ಮುನ್ನ ಗೃಹಿಣಿಯರೇ ಎಚ್ಚರ ವಹಿಸಿ. ಸಿಕ್ಕ ಬ್ರ್ಯಾಂಡ್ಗಳ ಎಣ್ಣೆ ಬಳಸ್ತಿದ್ರೆ ಹಿಂದೆ ನಿಲ್ಲಿಸಬೇಡಿ. ರಾಜ್ಯದಲ್ಲಿ ಹೆಚ್ಚಾಯಿತು ನಕಲಿ ಕಲಬೆರಕೆ ಎಣ್ಣೆ ಹಾವಳಿ. ಸೊ ಅಡುಗೆ ಎಣ್ಣೆ ಬಳಸದೆ ಯಾವ ಆಹಾರವೂ ಕೂಡ ಭಾರತದಲ್ಲಿ ನಡೆಯೋದಿಲ್ಲ. ವಿತೌಟ್ ಆಯಿಲ್ ಆಮ್ಲೆಟ್ನಿಂದ ಹಿಡಿದು ಚಿಕನ್ ರೋಸ್ಟ್ವರೆಗೂ ಕೂಡ ಎಣ್ಣೆ ಬೇಕು. ಗದಗ ನಗರದಲ್ಲಿ ರುಚಿಗೋಲ್ಡ್ ಅಡುಗೆ ಎಣ್ಣೆ ದಂಧೆ ನಡೀತಾ ಇದೆ. ಪರಿಶೀಲನೆಯ ವೇಳೆ ರುಚಿಗೋಲ್ಡ್ ಅಸಲಿ ಎತ್ತು ಬಟಾಬಯಲಾಗಿದೆ. ಪ್ಯಾಕೆಟ್ಗಳಲ್ಲಿ ಎಣ್ಣೆಗೆ ಬದಲಾಗಿ ನೀರು ತುಂಬಿ ಮಾರಾಟ ಮಾಡಲಾಗ್ತಾ ಇದೆ. ನೀರು ತುಂಬಿ ನೋಡಿ ಯಾವ್ಯಾವುದರಲ್ಲಿ ದಂಧೆ ಮಾಡ್ತಿದ್ದಾರೆ ಅಂದ್ರೆ, ಕೆಲ ಪ್ಯಾಕೆಟ್ಗಳಲ್ಲಿ ಅರ್ಧ ಎಣ್ಣೆ ಇನ್ನು ಅರ್ಧ ನೀರು. ಗ್ರಾಮೀಣ ಪ್ರದೇಶಗಳಲ್ಲಿ ರುಚಿಗೋಲ್ಡ್ ಎಣ್ಣೆಯನ್ನೇ ಹೆಚ್ಚಾಗಿ ಬಳಸ್ತಾರೆ. ಕಾರಣ ಅತ್ಯಂತ ಓಲ್ಡ್ ಬ್ರ್ಯಾಂಡು. ಇದನ್ನೇ ಬಂಡವಾಳ ಮಾಡಿಕೊಂಡು ಎಣ್ಣೆ ದಂಧೆಯನ್ನ ಮಾಡಲಾಗ್ತಾ ಇದೆ. ಗೂಡಂಗಡಿ ಒಂದರಲ್ಲಿ ಸಾರ್ವಜನಿಕರಿಂದಲೇ ಅಡುಗೆ ಎಣ್ಣೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ತಗಲಾಕೊಂಡಿದ್ದಾರೆ ರುಚಿಗೋಲ್ಡ್ ಅಸಲಿ ಎತ್ತು ಕಂಡು ಬೆಚ್ಚಿ ಬಿದ್ದ ಜನ. ನೋಡಿ ಅಲ್ಲಿನ ಸಾರ್ವಜನಿಕರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ರುಚಿಗೋಲ್ಡ್ ಎಣ್ಣೆ ನಿಜವಾಗ್ಲೂ ಕೂಡ ಅಸಲಿನಾ ಅಂತ ಹೇಳಿ ಒಂದು ಪಾತ್ರೆಗೆ ಅದನ್ನ ಹಾಕಿ ನೋಡಿದಾಗ ಕಂಡು ಬಂದಿದ್ದು ಇದು ಎಣ್ಣೆ ಅಲ್ಲ ನೀರು ಎನ್ನುವಂತಹದ್ದು. ಮುಕ್ಕಾಲು ಭಾಗ ಅದರ ಆ ಎಣ್ಣೆಯ ಮುಕ್ಕಾಲು ಭಾಗ ನೀರು ಆವರಿಸಿಕೊಂಡಿದೆ. ಎಣ್ಣೆ ಅದರ ಅಂಶವೇ ಕಾಣ್ತಾ ಇಲ್ಲ. ಬಿಸ್ಲರಿ ನೀರು ಇದಂಗೂ ಇತ್ತಿದ್ದಾರೆ. ಇದು ರುಚಿಗೋಲ್ಡ್ ಪ್ಯಾಕೆಟ್ನಲ್ಲಿ ಕಂಡು ಬಂದಿರತಕ್ಕಂತಹದ್ದು. ಹಾಗಾದರೆ ಇದನ್ನು ಯಾರು ಮಾಡ್ತಾ ಇದ್ದಾರೆ? ಯಾರ ಅಂಗಡಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ? ವಿತರಕರು ಯಾರು? ಇದರ ವೆಂಡರ್ ಯಾರು? ಈ ಬಗ್ಗೆಯೂ ಕೂಡ ಪರಿಶೀಲನೆಯಾಗಬೇಕು. ಪಾಪ ಅಂಗಡಿಯವರಿಗೆ ಏನು ಗೊತ್ತು? ರುಚಿಗೋಲ್ಡ್ ಎನ್ನುವಂಥ ಸ್ಟಿಕ್ಕರ್ ಇರತಕ್ಕಂತಹ ಸ್ಯಾಚೆಟ್ನಲ್ಲಿ ಎಣ್ಣೆ ಬಂತು, ಅನ್ಲೋಡ್ ಮಾಡ್ಕೊಂಡ್ರು. ಇಷ್ಟಿಷ್ಟು ಬಾಕ್ಸಿಗೆ ಎಷ್ಟು ಅನ್ನೋ ಒಂದು ಚಲನ್ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೂಡಂಗಡಿಯವರು ಪೇಮೆಂಟ್ ಮಾಡ್ತಾರೆ. ಸೊ ಅದರೊಳಗೆ ನೀರಿದೆಯೋ ಎಣ್ಣೆ ಇದೆಯೋ ಅಂಥೇಳಿ ಅಂಗಡಿಯವರಿಗೆ ಹೆಂಗೆ ಗೊತ್ತಾಗಬೇಕು? ಹಾಗಾಗಿ ಡಿಸ್ಟ್ರಿಬ್ಯೂಟ್ ಯಾರು ಇದನ್ನು ವಿತರಿಸ್ತಾ ಇದ್ದಾರೋ ಅವರನ್ನು ಕಂಡು ಹಿಡಿಯುವಂಥ ಕೆಲಸ ಆಗಬೇಕು. ರೋಡ್ ಸೈಡ್ನಲ್ಲಿ 2 ಟೇಬಲ್ ಹಾಕ್ಕೊಂಡು ಮೇಲ್ಗಡೆ 4-6 ಪ್ಯಾಕೆಟ್ ಇಟ್ಕೊಂಡು ಕಲರ್ಫುಲ್ ಹೆಸರಿನಲ್ಲಿರೋ ಬ್ರ್ಯಾಂಡು ನಮ್ಮ ಮನೆಗೆ ತಗೊಂಡೋದ್ರೆ ಈರುಳ್ಳಿ ಬಜೆ ಉಯ್ಬೋದು ಅಂಥೇಳಿ ಇಷ್ಟಪಟ್ಟು ಖರೀದಿ ಮಾಡ್ಕೊಂಡು ಮನೆಗೆ ಹೋಗಿ ತೆಗೆದು ನೋಡಿದಾಗ ಅದರಲ್ಲಿರೋದು ನೀರು. ಸೊ ಎಣ್ಣೆಯನ್ನು ಬಳಸುವಂತಹ ಗೃಹಿಣಿಯರು ಎಚ್ಚರವನ್ನು ವಹಿಸಬೇಕು. ಎಣ್ಣೆಯಿಂದ ಎಷ್ಟೆಷ್ಟು ಮಾರಕ ಕಾಯಿಲೆಗಳು ಬರ್ತವೆ. ಸೊ ಹಾಗಾಗಿ ಮಹಿಳೆಯರು ಎಚ್ಚರ ವಹಿಸಬೇಕು. ನೀವು ತೆಗೆದುಕೊಳ್ಳುವಂತಹ ಎಣ್ಣೆ ಪ್ಯಾಕೆಟ್ ಎಷ್ಟರ ಮಟ್ಟಿಗಿನ ಗುಣಮಟ್ಟದ ಆಯಿಲು, ಅದರಿಂದ ಆಗುವಂತಹ ಅನಾಹುತಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಜಾಗೃತಿ ವಹಿಸಬೇಕು. ಕೊಟ್ಟಿಲ್ಲ ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಈಗ ನಾವು ಅವ್ರ ಎಲ್ಲರ ಸಮಾನ ಕಟ್ ಮಾಡಿ ನೋಡತ್ತೀವಿ. 2 ಪ್ಯಾಕೆಟ್ ಕಟ್ ಮಾಡಿ ಪೂರ ನೀರು ಬಂದೈತಿ. ಇದು ಕಸ್ಟಮರ್ ಒಯ್ದಂತ ಪ್ಯಾಕೆಟ್ ಇದೆ. ಅವ್ರು ಕಟ್ ಮಾಡಿ ನೀರು ತೊಗೊಂಬಂತ ನೀರಿದೆ. ಸೋಮ ಹೇಳಿ, ನೀ ಎಲ್ಲೆಲ್ಲಿ ತೊಗೊಂಬಂದಿದ್ದೇನು? ಮಾರ್ಕೆಟ್ನಾಗ ಎಸ್ ಅಂಗಡಿ ಅಂತ ಹೇಳಿ ಮೊನ್ನೆ ಮಂಗಳವಾರ ತೊಗೊಂಬಂದಿತ್ತು ಬೆಳಗ್ಗೆ. ಎಷ್ಟು ತೊಗೊಂಬಂದಿದ್ದಿ? ಒಂದು ಬಾಕ್ಸ್ ಆಗಿದೆ ಸರ್. ಎಷ್ಟು ರೊಕ್ಕ ಕೊಟ್ಟಿದ್ದಿ? ಇದು 1650 ರೂಪಾಯಿ. ಈಗ ನಿನ್ನ ಕಸ್ಟಮರ್ ಹೆಂಗಂದ್ರೆ? ಕಸ್ಟಮರ್ ಬರೀ ನೀರೇ ಇತ್ತಲ್ಲ, ನಿನ್ನ ಅಂಗಡಿಗೆ ಹೆಂಗೆ ವಾಪಸ್ ಬರೋದು? ಕಂಪ್ಲೇಂಟ್ ತಂದು ಕೊಟ್ಟರು. ತಂದು ಕೊಟ್ಟವ್ರು, ಬೀರ್ ತಂದು ಕೊಟ್ಟವ್ರು. ಅದಕ್ಕೆಲ್ಲ ಬೀರ್ ತಂದು ಕೊಟ್ಟವ್ರು. ನೀವು ಮುಂದೆ ಅವ್ರ ಅಂಗಡಿ ಹೋಗಿದ್ದೆ ಸರ್. ಅವರು ಹೋಗಿ ಕೇಳಿದ್ರೆ ನಮ್ಮ ಅಂಗಡಿಗೆ ತಂದಿಲ್ಲ ನೀವು, ಯಾವಾಗ ತಂದು ಗೊತ್ತಿಲ್ಲ, ನಮ್ಮ ಅಂಗಡಿಗೆ ಮಾಲ್ ಬರೋಂಗಿಲ್ಲ, ನಾವು ತೂಕ ಹಚ್ಚಿ ಕೊಡ್ತೀವಿ, ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ನೀವು ಕಂಟಿನ್ಯೂ ಬಾಕ್ಸ್ ಕೊಡ್ಬೇಕಾದ್ರೆ ತೂಕ ಹಚ್ಚಕ್ಕೆ ಕೊಡ್ತೀವಿ ಅಂತ ಕೇಳಿದಾಗ, ಇಲ್ರಿ ನಾವು ಹಂಗೆ ಬಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಬಾಕ್ಸ್ ತೂಕ ಮಾಡ್ಕೊಳ್ಳೋದ್ರಿ, ನಾವು ಹಂಗೆ ಬಾಕ್ಸ್ ಕೊಡಿರ್ತೀವಿ, ನೀವು ತೂಕ ಮಾಡ್ತಿಲ್ಲ ಮಾಡಿ ಅದಕ್ಕಿಲ್ಲ ಅಂತ ಹೇಳಿ. ಮತ್ತು ಅವರು ಇಲ್ರಿ ನಾವು ಕಂಪ್ನಿಯವ್ರು ತೂಕ ಮಾಡಿ ಕಳಿಸಿದ್ದಾರೆ ಯಾಕಂತೇಳಿ ಕಾಸು ಬೇಗರಿ ಇದು ಎಣ್ಣೆ ರುಚಿಗೋಲ್ಡ್ ಪ್ಯಾಕೆಟ್ ರೀ. ಯಾರು ಸಿಕ್ಕಿದ್ದು? SS ಶೆಟ್ಟಿ ಅವ್ರ ಅಂಗಡಿಯಾಗ ಇವು ಎಣ್ಣೆ ಪ್ಯಾಕೆಟ್ ತೊಗೊಂಬಂತಾರೆ ರುಚಿಗೋಲ್ಡ್. ಒಂದೊಂದ್ರಾಗ ಎಣ್ಣೆ ಐತಿ, ಒಂದೊಂದ್ರಾಗ ಪೂರ ನೀರೇ ಐತಿದ್ದು. ಆ ಎಣ್ಣೆ ಒಳಗೂ ನೀರು ಮಿಕ್ಸ್ ಇದ್ದಿದ್ದೈತಿ. ಸೋಮು ಮೇಟಿ ಅನ್ನೋರು ತಮ್ಮ ಅಂಗಡಿಗೆ ವ್ಯಾಪಾರಕ್ಕೋಸ್ಕರ ತೊಗೊಂಬಂದಾರೆ ಎಣ್ಣೆ ರುಚಿಗೋಲ್ಡ್ ಬಾಕ್ಸ್ನ. ಪೂರ ಇದು ಇದ್ದಿದ್ದೈತಿ. ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗ್ರಾಹಕ ಸೋಮು ಈಗ ಫೋನ್ ಸಂಪರ್ಕದಲ್ಲಿ. ಸರ್, ಇದು ಯಾವಾಗ ಗಮನಿಸಿದ್ರಿ? ನೀವು ಅಂಗಡಿಯಿಂದ ಖರೀದಿ ಮಾಡ್ಕೊಂಡಿದ್ದು ಯಾವಾಗ, ಮತ್ತು ಮನೆಯಲ್ಲಿ ಹೆಂಗ್ ನಿಮ್ಮ ಯಾರು ಚೆಕ್ ಮಾಡಿದ್ರು ಅವ್ರಿಗೆ ಹೆಂಗಿದು ಪತ್ತೆ ಆಯ್ತು ಅಂತ? ಇದು ಕಲಬೆರಕೆ ಅನ್ನುವಂಥದ್ದು ಹೆಂಗ್ ಖಾತ್ರಿ ಆಯ್ತು? ಮೊನ್ನೆ ಸರ್ ನಾವು ಮಂಗಳವಾರ ದಿವಸ ತೊಗೊಂಡೋಗಿದ್ವಿ ಸರ್ ಅವ್ರ ಅಂಗಡಿಗೆ. ಒಂದು ಬಾಕ್ಸ್ ತೊಗೊಂಬಂದಿದ್ದೆ ಸರ್.
ಹ್ಮ್ ಅದು ನಾವು ನಿನ್ನೆ ಅದು ಒಂದು ಬಾಕ್ಸ್ ಹೊಡೆದು ಸೇಲ್ ಮಾಡಿದ್ವಿ ಸರ್. ಹ್ಮ್ ಅದರಲ್ಲಿ ಗ್ರಾಹಕರು ಬಂದು ಇದು ಒಂದು ಪ್ಯಾಕೆಟ್ ತೊಗೊಂಡು ಈಗ ವಾಪಸ್ ತಂದ್ರು ಸರ್. ತಂದು ಈ ತರ ಆಗಿದೆ, ನಿಮ್ಮ ಪ್ಯಾಕೆಟ್ ನಲ್ಲಿ ನೀರು ಬರ್ತಾ ಇದೆ ಅಂತೇಳಿ ಅದು ಡಬರಿ ಸಮೇತ ಪ್ಯಾಕೆಟ್ ಸಮೇತ ತೊಗೊಂಬಂದ್ ಸರ್. ಈಗ ನೀವು ಪ್ರತಿನಿತ್ಯ ಖರೀದಿ ಮಾಡೋ ಅಂಗಡಿಯಲ್ಲೇ ಈ ತರಹದ್ದೊಂದು ಪ್ಯಾಕೆಟ್ ಆಯಿಲ್ಗಳು ಸಿಗ್ತಾ ಇರೋದಾ? ಇಲ್ಲ ಸರ್, ಈಗ ಫಸ್ಟ್ ಟೈಮ್ ಸರ್ ನಂಗೆ ಸಿಗೋದು. ಈಗ ಯಾರ ಮೇಲೆ ಸಂಶಯ? ಇದನ್ನ ಯಾರು ವಿತರಿಸ್ತಾ ಇದಾರೋ ಅವ್ರ ಮೇಲೋ ಅಥವಾ ಅಂಗಡಿಯವ್ರ ಮೇಲೋ? ಸರ್ ನಾನು ಮಾರೋ ಸರ್, ಒಂದು ಕಿರಾಣಿ, ನಾನು ಒಂದೊಂದು ಹೋಲ್ಸೇಲ್ ಅಂಗಡಿ ತೊಗೊಂಡಿದ್ದೆ ಸರ್. ಅವ್ರು ಕೊಟ್ಟಿದ್ದೆ, ಅವ್ರು ಹೋಗಿ ಕೇಳಿದ್ರು ಸರ್, ಇದು ನಾವು ತೊಗೊಂಡು ಕೊಟ್ಟಿಲ್ಲ, ಇದು ಪ್ಯಾಕೆಟ್ ಚೇಂಜ್ ಐತಿ ಹಾಗೆ ಅಂತ ಅವ್ರು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡಿದ್ರು ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಆಹಾರ ಇಲಾಖೆಗೆ ಏನಾದ್ರು ದೂರು ಕೊಡುವ? ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರು ಸರ್, ಬಂದು ಅದು ತನಿಖೆ ತಗೊಂಡು ಅದು ಇದು ತಗೊಂಡ್ ಹೋಗ್ಯಾರ ಸರ್, ಎಣ್ಣೆ ಬಾಕ್ಸ್ ತಗೊಂಡ್ ಹೋಗ್ಯಾರ ಸರ್. ಪರಿಶೀಲನೆ ಮಾಡಿ ಅದು ತಮ್ಮ ಆಫೀಸ್ಗೆ ತಗೊಂಡ್ ಹೋಗ್ಯಾರ ಸರ್. ನಿನ್ನೆಲ್ಲ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ, ಎಲ್ಲ ಆಗಿದೆ ಸರ್. ಅಂದ್ರೆ ಇದನ್ನ ಖರೀದಿ ಮಾಡಿದವ್ರಿಗೆ ಎಲ್ರಿಗೂ ಕಂಡು ಬಂದಿದ್ ನೀರೇನಾ? ಹೌದೌದು ಸರ್, ಒಂದು ಬಾಕ್ಸ್ನಾಗ 10 ಪ್ಯಾಕೆಟ್ ಬಂದವ್ ಸರ್. ಈಗ ನೀವು ಎಲ್ಲಿಂದ ಪಡೆದ್ರು ಈ ಆಯಿಲ್ ಬಾಕ್ಸ್ ಗಳನ್ನ? ಅವ್ರಿಗೆ ಏನಾದ್ರು ಮಾಹಿತಿ ಕೊಡ್ಲಿಲ್ವಾ? ಅವರು ಇನ್ನೊಬ್ರು ಕೊಟ್ಟರು ಸರ್, ಯಾವ್ದಾವ್ ರಾಹುಲ್ ಏಜೆನ್ಸಿ ಅಂತ ಸರ್. ರಾಹುಲ್ ಏಜೆನ್ಸಿಯಿಂದ ಮಾಹಿತಿ ಕೊಟ್ಟು ಸರ್. ಓಕೆ, ಜಾಗೃತಿ ವಹಿಸಬೇಕು, ಜನರು ಪ್ರಾಣದ ಮೇಲೆ ಆಡುವಂತ ಚೆಲ್ಲಾಟ ಇವೆಲ್ಲ. ಹೌದೌದು, ಮಕ್ಕಳು, ಮರಿಗಳು, ಗರ್ಭಿಣಿಯರು ಎಲ್ಲರೂ ಕೂಡ ಸೇವಿಸ್ತಾರ ಆಹಾರನ. ಸೊ ಅಂತದ್ರಲ್ಲಿ ಈ ತರಹದ್ದೊಂದು ಅವ್ಯಾಹತ ದಂಧೆ ಇದು. ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಈಗಾಗಲೇ ನೀವು ಹೇಳ್ತಾ ಇದ್ರಿ ಆಹಾರ ಇಲಾಖೆಗೂ ಕೂಡ ಮಾಹಿತಿ ಕೊಟ್ಟಿದೀವಿ ಅಂತ ಹೇಳಿ. ಮಾಹಿತಿ ಕೊಡಿ ಸರ್, ಪೊಲೀಸ್ನವರು ಕೊಡ್ತಾರೆ ಸರ್, ರಿಪೋರ್ಟರು ಬಂದಿದ್ರು ಸರ್, ಎಲ್ಲರೂ ಬಂದಿದ್ರು ಸರ್, ಎಲ್ಲರೂ ಒಂದ್ ವೇಳೆ ಮಾಹಿತಿ ಕೊಟ್ಟು ಫುಡ್ ಇನ್ಸ್ಪೆಕ್ಟರ್ ಕರೆಸಿ ತನಿಖೆ ಮಾಡ್ತೀವಿ ಸರ್. ತನಿಖೆ ಮಾಡಿಸಿ ಅದು ರಾಹುಲ್ ಏಜೆನ್ಸಿ ಅಂತಲ್ಲ, ಅಲ್ಲಿ ಹೋಗಿ ಅಲ್ಲಿ ತನಿಖೆ ಮಾಡ್ತೀವಿ ಸರ್. ಎಸ್, ಈ ದಂಧೆ ಮುಂದುವರಿಯುವಂತಹದ್ದನ್ನ ಏನಾದ್ರು ಕಂಡು ಬಂದ್ರೆ ಮತ್ತೆ ನೀವು ಫ್ರೀಡಮ್ ಟಿವಿಯನ್ನ ಸಂಪರ್ಕ ಮಾಡಿ ದಯವಿಟ್ಟು ನಮ್ಮ ಗಮನಕ್ಕೂ ಕೂಡ ತರೋ ಕೆಲಸ ಮಾಡಿ ಸೋಮು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಅವ್ಯಾಹತವಾಗಿ ನಡೀತಾ ಇರತಕ್ಕಂತಹ ಕಲಬೆರಕೆ ದಂಧೆ. ಕುಡಿಯೋ ಎಣ್ಣೆಯಲ್ಲೂ ನೀರು ಬೆರೆಸ್ತಾರೆ ಅಂದ್ರೆ ಈ ಮೂದೇವಿಗಳಿಗೆ ಇನ್ನೆಷ್ಟು ಧನದಾಹ ಇರ್ಬೋದು. ಸೊ ಈಗಾಗಲೇ ಅದನ್ನು ಖರೀದಿ ಮಾಡ್ಕೊಂಡು ಅನುಭವಿಸಿದ ಫಲಾನುಭವಿ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಆತ ಯಾವುದೋ ರಾಹುಲ್ ಏಜೆನ್ಸಿ ಎನ್ನುವಂಥ ಏಜೆನ್ಸಿಯ ಜೊತೆ ಎಣ್ಣೆಯನ್ನು ಖರೀದಿ ಮಾಡಿರ್ತಾರೆ. ಆ ಖರೀದಿ ಮಾಡಿದ ಬಾಕ್ಸ್ಗಳಲ್ಲಿರ್ತಕ್ಕಂಥ ಎಲ್ಲ ಎಣ್ಣೆ ಪ್ಯಾಕೆಟ್ಗಳಲ್ಲೂ ಕೂಡ 90% ನೀರು. ಆ ನೀರು ಮಿಶ್ರಿತ ಎಣ್ಣೆಯಲ್ಲಿ ಬೋಂಡಾ ಹಾಕಕ್ಕಾಗುತ್ತಾ? ಅದ್ರಲ್ಲಿ ಆಮ್ಲೆಟ್ ಮಾಡಕ್ ಸಾಧ್ಯನಾ? ಅದ ಹೇಳ್ತಾ ಇರೋದು ವಿಷಯಕ್ಕೆ. ಸೊ ಈಗ ಈ ದಂಧೆಯ ಮುಖವಾಡ ಕಳಚಿದೆ. ಸೊ ಆ ಭಾಗದ ಆಹಾರ ಇಲಾಖೆಯ ಆಹಾರ ಅಧಿಕಾರಿಗಳು ಕೂಡ ಬಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಇದು ಯಾರು, ಈ ಏಜೆನ್ಸಿಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಇದು ಹೆಂಗೆ ಬಂತು, ಯಾರು ಇದನ್ನು ಮಾಡ್ತಾ ಇದ್ದಾರೆ, ಈ ನಕಲಿ ದಂಧೆಯ ಕಿಂಗ್ ಪಿನ್ಗಳು ಯಾರು, ಎಲ್ಲರೂ ಕೂಡ ಸಮಾಜದ ಮುಂದೆ ಬೆತ್ತಲಾಗಬೇಕು. ಇಲ್ಲದಿದ್ದರೆ ಇದು ಒಂದು ತರಹದ ಆರೋಗ್ಯಕ್ಕೂ ಕೂಡ ದುಷ್ಪರಿಣಾಮ ಬೀರಬಹುದಾದಂಥ ವಿಚಾರ. ತಮ್ಮ ಉಪಜೀವನಕ್ಕಂತಂದು ಹೇಳಿ ಏನೋ ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಇದನ್ನ ಮಾಡ್ತಿರ್ತಾರ, ಅಂಥವ್ರಿಗೆ ಇಂಥ ಮೋಸ ಮಾಡುವಂಥ ಜನನು ಇದಾರ. ಇನ್ನೊಂದು ಪ್ಯಾಕೆಟ್ ನೋಡಿರ್ಬೇಕಾರೆ, ಇನ್ನೊಂದು ಪ್ಯಾಕೆಟ್ ನೋಡಿ. ರುಚಿಗೋಡ್ ಅಂತಂದು ಬರ್ತಾರ. ಹಾಕಿ ಅದನ್ನ ಪೂರ್ತಿ ಬೋರ್ಡ್ ಬರಲಿ, ರುಚಿಗೋಡ್ ಬರಲಿ ಅದು. ಹಾಂ, ಹಂಗೆ. ಹಾಂ, ಅಲ್ಲ ಅದ ರೀ, ಅದನ್ನು ಹೇಳ್ತೇವೆ, ಅವ್ರಿಗೂ ಹೇಳ್ತೇವೆ. ಸ್ವಲ್ಪ ನಿಕಾಯಿ ಎದ್ದು ತೋರಿಸ್ರಿ ನೀರು ಏನು. ಅಲ್ಲ ಎದ್ದು ತೋರಿಸಿರೋದು 2 ಕಾಯಿ ಬಗಸಿ ತೊಳ್ರಿ. ಹಾಂ, 2 ಪ್ಯಾಕೆಟ್ ಸರಿ, ನಾ ಕೈಗೆ ಬರ್ತೀನಿ, ಕೈ ಬಗ್ಸಿ ಹಿಡ್ಕೊ. ಏನು ಸಾಕು ತಡಿ, ಅಲ್ಲಿ ಸ್ವಲ್ಪ ನೋಡಿ ನಾನು, ಅಲ್ಲಿ ಸ್ವಲ್ಪ ನೋಡಿ ನಾನು. ಆಲ್ರೆಡಿ ಒಂದು ಕಟ್ ಮಾಡ್ಯಾರ ಇಲ್ಲಿ. ಈ ಕಟ್ ಮಾಡಿದ್ರಾಗು ಬರೀ ನೀರ ಬಂದೈತಿ. ಕಸ್ಟಮರ್ ಒಯ್ದಿದ್ರಂತ, ಒಯ್ದು ಇದೇನ್ರಿ ನೀರು ಬಂದೈತಲ್ಲ ಹೆಸರು ಕೊಟ್ರಿ ಅಂತಂದು ಹೇಳಿ ಕಸ್ಟಮರ್ ಇವ್ರ ಅಂಗಡಿಯಾಗಿಂತ ಒಯ್ದಿಂದ ವಾಪಸ್ ತೊಗೊಂಬಂದು ಕೊಟ್ರೆ ನೀರು ಹಾಕಿ ಕೊಟ್ಟಿರಿ ನೀರು ಐತಿಲ್ಲ ಅಂತಂದು ಹೇಳಿ ಕೊಟ್ಟಿಲ್ಲ. ಪಾಪ ಅವ್ರಿಗೆ ಗೊತ್ತಾಗಿಂದ ಈಗ ನಾವು ಅವ್ರು ಎಲ್ಲರ ಸಮಾನ ಕಟ್ ಮಾಡಿ ನೋಡತ್ತೀವಿ. 2 ಪ್ಯಾಕೆಟ್ ಕಟ್ ಮಾಡಿ ಪೂರ ನೀರು ಬಂದೈತಿ. ಇಲ್ಲಿ ಕಸ್ಟಮರ್ ಒಯ್ದಂತ ಪ್ಯಾಕೆಟ್ ಇದೆ, ಅವ್ರು ಕಟ್ ಮಾಡಿ ನೀರು ತೊಗೊಂಬಂತ ನೀರಿದೆ.
ಸೋಮ ಹೇಳಿ ನೀ ಎಲ್ಲೆಲ್ಲಿ ತೊಗೊಂಬಂದಿದ್ದೇನು? ಮಾರ್ಕೆಟ್ನಾಗ SS ಅಂಗಡಿ ಅಂತೇಳಿ ಮೊನ್ನೆ ಮಂಗಳವಾರ ತೊಗೊಂಬಂದಿತ್ತು ಬೆಳಗ್ಗೆ. ಎಷ್ಟು ತೊಗೊಂಬಂದಿದ್ದಿ? ಒಂದು ಬಾಕ್ಸ್ ಆಗಿದೆ ಸರ್. ಎಷ್ಟು ರೊಕ್ಕ ಕೊಟ್ಟಿದ್ದಿ? ಇದು 1750 ರೂಪಾಯಿ. ಹ್ಞೂ. ಈಗ ನಿಂಗೆ ಕಸ್ಟಮರ್ ಹೆಂಗಂದ್ರೆ ಕಸ್ಟಮರ್ ಬರೀ ನೀರೇ ಐತಲ್ಲ ನಿನ್ನ ಅಂಗಡಿಗೆ ಹೆಂಗೆ ಹೋಗಿ ಮಾಡ್ಕೊಂಡು ಕಂಪ್ಲೇಂಟ್ ತಂದು ಕೊಟ್ಟರು. ಹಾಂ ತಂದು ಕೊಟ್ಟವ್ರು, ಬೀರ್ ತಂದು ಕೊಟ್ಟವ್ರು, ಅದಂಗೆಲ್ಲ ಬೀರ್ ತಂದು ಕೊಟ್ಟವ್ರು. ನೀ ಮುಂದೆ ಅವ್ರ ಅಂಗಡಿ ಹೋಗಿದ್ದೆ ಸರ್. ಅವರು ಹೋಗಿ ಕೇಳಿದ್ರೆ ನಮ್ಮ ಅಂಗಡಿಗೆ ತಂದಿಲ್ಲ ನೀವು, ಯಾವಾಗ ತಂದು ಗೊತ್ತಿಲ್ಲ, ನಮ್ಮ ಅಂಗಡಿಗೆ ಮಾಲ್ ಬರೋಂಗಿಲ್ಲ, ನಾವು ತೂಕ ಹಚ್ಚಿ ಕೊಡ್ತೀವಿ, ಆ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ನೀವು ಕಂಟಿನ್ಯೂ ಬಾಕ್ಸ್ ಕೊಡ್ಬೇಕಾದ್ರೆ ತೂಕ ಹಚ್ಚಿ ಕೊಡ್ತೀವಿ ಅಂತ ಹೇಳಿದಾಗ ಇಲ್ರಿ ನಾವು ಹಂಗೆ ಬಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಬಾಕ್ಸ್ ತೂಕ ಮಾಡ್ಕೊಳ್ಳೋದ್ರಿ, ನಾವು ಹಂಗೆ ಬಾಕ್ಸ್ ತೊಗೊಂಡಿರ್ತೀವಿ, ನೀವು ತೂಕ ಮಾಡ್ತಿದ್ರೆ ಮಾಡಿ ಇಲ್ಲ ಅಂತ ಹೇಳಿ. ಮತ್ತು ಅವರು ಇಲ್ರಿ ನಾವು ಕಂಪ್ನಿಯವ್ರು ತೂಕ ಮಾಡಿ ಕಳಿಸಿದ್ದಾರೆ, ಯಾಕಂತೇಳಿ ಕಾಸು ನಾವು ಕೂಡ ಬೇಜಾರಿಗೆ ಇದು ಎಣ್ಣೆ ರುಚಿಗೋಡ್ ಪಾಕೆಟ್ ರೀ. ಯಾವ ಸಿಕ್ಕಿದು? SS ಶೆಟ್ಟಿ ಅವ್ರ ಅಂಗಡಿಯಾಗ ಇವು ಎಣ್ಣೆ ಪ್ಯಾಕೆಟ್ ತೊಗೊಂಬಂದ ರುಚಿಗೋಡ್ ಒಂದೊಂದ್ರಾಗ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ರತ್ನಾಕರ್ ಈಗ ಗದಗದಿಂದ ಫೋನ್ ಸಂಪರ್ಕದಲ್ಲಿ. ರತ್ನಾಕರ್, ಸಾಹಿಲ್, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಈ ಒಂದು ಅಡಿಗೆ ಎಣ್ಣೆಯ ಒಂದು ನಕಲಿ ತಯಾರಕರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಇದರಿಂದ ಗ್ರಾಹಕರಲ್ಲಿ ಕೂಡ ಅನುಮಾನ ಬಂದು ಅವರು ಅಲ್ಲಿಗೆ SS ಶೆಟ್ರ್ ಎನ್ನುವಂತಹ ಒಂದು ಅಂಗಡಿಯಲ್ಲಿ ಪರಿಶೀಲನೆಗೆ ಇಳಿತಾರೆ. ಖುದ್ದು ಒಂದು ಡಬರಿಯಲ್ಲಿ ಸ್ವತಃ ಗ್ರಾಹಕರೇ ಕಟ್ ಮಾಡಿ ರುಚಿಗೋಲ್ಡ್ ಎಣ್ಣೆ ಪ್ಯಾಕೆಟ್ ಅನ್ನ ಸುರಿದರೆ ಅದರಲ್ಲಿ ಕೆಲವೊಂದು ಪ್ಯಾಕೆಟ್ಗಳಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ದರೆ ಇನ್ನೂ ಕೆಲವು ಪ್ಯಾಕೆಟ್ಗಳಲ್ಲಿ ಅರ್ಧ ನೀರು ಹಾಗೂ ಅರ್ಧ ಅಡುಗೆ ಎಣ್ಣೆ ಮಿಕ್ಸ್ ಇರುವುದು ಗಮನಕ್ಕೆಂದಿರುತ್ತದೆ. ಇದರಿಂದಾಗಿ ಗ್ರಾಹಕರು ಕೂಡ ಸಾಕಷ್ಟು ಗೊಂದಲಕ್ಕೆ ಈಡಾಗಿ ಅಲ್ಲಿ ಮಾಧ್ಯಮದ ಪ್ರತಿನಿಧಿಗಳನ್ನ ಕರೆದೊಯ್ದು ಸ್ವತಃ ಪ್ರಾತ್ಯಕ್ಷಿಕೆಯನ್ನ ವ್ಯಕ್ತಪಡಿಸ್ತಾರೆ ಸಾಹಿಲ್. ಆಗ ಅಲ್ಲಿ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂತಹ ಅಡುಗೆ ಎಣ್ಣೆ ಪ್ಯಾಕೆಟ್ ಕೂಡ ಒಂದು ಕಂಡು ಬರ್ತಾ ಇದೆ. ಭಾಗಶಃ ಬಡವರು ಕೂಡ ಈ ರುಚಿಗೋಲ್ಡ್ ಅಡಿಗೆ ಎಣ್ಣೆಯನ್ನೇ ಬಳಸ್ತಾರೆ. ಯಾಕೆಂದ್ರೆ ಇದು ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂತ ಅಡುಗೆ ಎಣ್ಣೆಯಲ್ಲಿ ಒಂದಾಗಿರುವುದರಿಂದ ಇಲ್ಲಿ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಕೆಲಸ ನಡೆಯುತ್ತದೆಯಾ ಎನ್ನುವ ಅನುಮಾನ ಗದಗ ನಗರದ ಒಂದು ಸ್ಥಳೀಯರಲ್ಲಿ ಕಾಡ್ತಾ ಇದೆ ಸಾಹಿಲ್. ರತ್ನಾಕರ್, ಈಗ ಅಂಗಡಿ ಸೋಮು ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ತೆಗೆದುಕೊಂಡು ಬಂದಂತ ಅಂಗಡಿಯವನ ಜೊತೆ ಇದರಲ್ಲಿ ನೀರಿದೆ ಅಂತ ಹೇಳಿದ್ರೆ ಆತ ಇಲ್ಲಿ ನೀವು ಬಂದೇ ಇಲ್ಲ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಇದು ಏನು ಎತ್ತ ಎನ್ನುವಂತಹದ್ದು, ಆತ್ಮೇನಾದ್ರೂ ಈ ತರಹದ್ದೊಂದು ದಂಧೆಯಲ್ಲಿ ತೊಡಗಿದ್ದಾನೆ ಎನ್ನುವಂತಹ ಪರಿಶೀಲನೆ ಕೂಡ ನಡಿಬೇಕಾಗಿ ಬರುತ್ತೆ ರತ್ನಾಕರ್. ಹೌದು ಸಾಹಿಲ್, ಅಲ್ಲಿ ಅವನಿಗೆ ನೀವು ಬಂದೇ ಇಲ್ಲ ಅಂತ ಹೇಳಿದಾಗ ಖುದ್ದು ಅವನು ಮಾಧ್ಯಮದವರ ಜೊತೆ ಸ್ವತಃ ಅದೇ ಅಂಗಡಿಗೆ ಹೋಗ್ತಾನೆ. ಅದೇ ಅಂಗಡಿಗೆ ಹೋಗಿ ಒಂದು ಹೊಸ ಬಾಕ್ಸ್ ನಲ್ಲಿ ಇರ್ತಕ್ಕಂತ ಪ್ಯಾಕೆಟ್ ಅನ್ನ ಓಪನ್ ಮಾಡ್ತಾನೆ. ಅವರು ಅಂಗಡಿಯವರು ಕೊಡ್ತಕ್ಕಂತ ಪ್ಯಾಕೆಟ್ ಅನ್ನ ಬಿಟ್ಟು ಅದೇ ಅಂಗಡಿಯಲ್ಲಿರುವ ಒಂದು ಹೊಸ ಬಾಕ್ಸ್ ಅನ್ನ ತೆಗೆದು ಓಪನ್ ಮಾಡಿದಾಗ ಆ ಬಾಕ್ಸ್ ನಲ್ಲಿರ್ತಕ್ಕಂತ ಎಲ್ಲ ಪ್ಯಾಕೆಟ್ಗಳಲ್ಲೂ ಕೂಡ ಅರ್ಧ ಎಣ್ಣೆ ಅರ್ಧ ನೀರು ಹಾಗೂ ಕೆಲವೊಂದರಲ್ಲಿ ಸಂಪೂರ್ಣವಾಗಿ ಕೂಡ ನೀರು ತುಂಬಿಕೊಂಡಿದೆ. ಈ ಬಗ್ಗೆ ನಾವು ಆಹಾರ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದಾಗಲೂ ಕೂಡ ಅವರು ಸ್ಥಳೀಯವಾಗಿ ಲಭ್ಯವಿಲ್ಲ ಎನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಬಹುಶಃ ಇಂದು ಆ ಒಂದು ಅಂಗಡಿ ಹಾಗೂ ಮತ್ತು ಆ ಗುತ್ತಿಗೆದಾರ ಏನಿದ್ದಾನೆ ಆ ಪ್ಯಾಕೆಟ್ ಗಳನ್ನ ಮಾರ್ತಕ್ಕಂಥವನು ಅವರ ಮೇಲೆ ದಾಳಿ ಮಾಡುವ ಸಂಭವ ಕೂಡ ಇಂದು ಇದೆ ಸಾಹಿಲ್. ಥ್ಯಾಂಕ್ ಯು ರತ್ನಾಕರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಅವ್ಯಾಹತವಾಗಿ ನಡೀತಾ ಇರತಕ್ಕಂತಹ ನಕಲಿ ಎಣ್ಣೆ ದಂಧೆ, ಈ ದಂಧೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರ ಆರೋಗ್ಯದ ಹಿತಕ್ಕಾಗಿ, ಅಲ್ಲಿನ ಗ್ರಾಮಸ್ಥರ ಹಿತಕ್ಕಾಗಿ ಈ ತರಹದ್ದೊಂದು ದಂಧೆ ನಿಲ್ಲಬೇಕು. ಕಾರಣ ಮಕ್ಕಳು, ಗರ್ಭಿಣಿಯರು, ವಯೋವೃದ್ಧರು ಎಲ್ಲರೂ ಕೂಡ ಆಹಾರ ಸೇವಿಸ್ತಾರೆ. ಆ ಆಹಾರದಲ್ಲಿ ಈ ತರಹದ್ದೊಂದು ಕಳಪೆ ಎಣ್ಣೆಗಳು ಹೊಟ್ಟೆಗೆ ಸೇರ್ಕೊಂಡ್ರೆ ಗತಿ ಏನು ಎನ್ನುವಂತಹದ್ದೇ ಜನಸಾಮಾನ್ಯರ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.